ಇಗೋ ನಿನ್ನ ಮಗನು ಎಂದು ಹೇಳಿದ ಶಿಷ್ಯರಿಗೆ ಇಗೋ ನಿನ್ನ ತಾಯಿ. ಅಲ್ಲಿ ಮಾರ್ಕ್ ಸುವಾರ್ತೆ ಪತ್ರಿಕೆ ತೆಗೆದುಕೊಳ್ಳೋಣ, ಮೂರನೇ ಅಧ್ಯಾಯ 34ನೇ ವಾಕ್ಯ ತೆಗೆದುಕೊಳ್ಳೋಣ. ಮಾರ್ಕ್ ಸುವಾರ್ತೆ ಪತ್ರಿಕೆ 3:34. ನನ್ನ ತಾಯಿ, ಹಾ ನನ್ನ ತಮ್ಮಂದಿರು, ಹಾ ದೇವರ ಚಿತ್ತದಂತೆ ನಡೆಯುವವನೇ ನನಗೆ ತಮ್ಮನೂ ಹಾ. ತಂಗಿಯೂ ತಾಯಿಯೂ ಆಗಬೇಕು ಅಂದನು. ನೋಡಿ, ದೇವರ ಚಿತ್ತದಂತೆ ನಡೆದ್ರೆ ಯಾರು ತಮ್ಮ ತಂಗಿ ಎಲ್ಲವೂ ಆಗ್ತಾರೆ. ಹಲ್ಲೆಲೂಯ. ಫಾಸ್ಟ್ ಸೇವೆ ನಿಮಿತ್ತ ನಾವು ಮಾಡ್ತೀವಿ, ಫ್ರೀ ಪ್ರೇಯರಲ್ಲಿ ಅಲ್ಲಿಂದ ಪ್ರೋತ್ಸಾಹ ಮಾಡೋದಿಲ್ಲ. ಆದರೆ ನಿಮ್ಮ ಬಗೆಗಳಲ್ಲಿ ನೀವೇ ನಮ್ಮ ತಾಯಿ, ನೀವೇ ನಮ್ಮ ಬಂಧು ಬಳಗ ಇಲ್ಲ. ಯಾಕಂದ್ರೆ ದೇವರ ಚಿತ್ತದಂತೆ ನಡೆಯುವ. ಇನ್ನೊಂದು ಬಾರಿ ಓದಿ ಸಿಸ್ಟರ್, ಅದು 3ನೇ ಅಧ್ಯಾಯ 34 ಓದಿ. ಮಾರ್ಕ್ ಸುವಾರ್ತೆ ಪತ್ರಿಕೆ 3:30. ಅವರನ್ನು ನೋಡಿ, ಹಾ ಇಗೋ ನನ್ನ ತಾಯಿ, ಇಗೋ ನನ್ನ ತಾಯಿ, ನನ್ನ ತಮ್ಮಂದಿರು, ಹಾ ದೇವರ ಚಿತ್ತದಂತೆ ನಡೆಯುವವರೇ ಹಾ. ನನಗೆ ತಮ್ಮನೂ ತಂಗಿಯೂ ತಾಯಿಯೂ ಆಗಬೇಕು ಅಂದನು. ನೋಡಿ, ಯೇಸು ಸ್ವಾಮಿ ಹೇಳ್ತಾ ಇರೋದು ಸೇವೆ ಬಂದ್ಮೇಲೆ ಸ್ವಲ್ಪ. ಅದಕ್ಕೆ ಪಾಸ್ಟ್ ಯಾರು ಏನು ಮಾಡೋದು, ಬ್ರದರ್ ಸಿಸ್ಟರ್ ಅಂತೀವಿ. ಯಾಕೆ ನಾವು ಆ ಸ್ಥಾನದಲ್ಲಿ ನಾವು ಬೇಕಿರ್ತೀವಿ. ಅಲ್ಲೆಲ್ಲ ತಮ್ಮನ ಸ್ಥಾನದಲ್ಲಿ ನಾನು ಅಲ್ಲಿ ಬರೋದ್ರಲ್ಲಿ ಯಾವಾಗ ಹೇಳ್ತಾ ಇರ್ತೀವಿ. ಪಾಸ್ಟು ನೆನೆಸ್ಕೊಂಡು ಮನೇಲೂ ನೆನೆಸ್ಕೊಳ್ತೀನಿ. ನಾವು ಅಲ್ಲಿ ಬರೋದ್ರಲ್ಲಿ ಅಲ್ಲಿ ನಮ್ಮ ಸೇವೆಗೆ ತಮ್ಮನ ಹಾಗೆ ನಮ್ಗೆ ಕೋಪರೇಟ್ ಕೊಡ್ತಾರೆ. ಅಲ್ಲಿಂದ ಪ್ರತಿ ಕ್ಷಣ ಪ್ರತಿ ಸಮಯದಲ್ಲೂ ನಮ್ಮ ಹಳೆ ವಿಶ್ವಾಸಿಗಳೆಲ್ಲ ಬಂದಿದ್ದಾರೆ. ಹಳೆ ವಿಶ್ವಾಸಿಗಳಿಗೆಲ್ಲ ಬಂದಿದೆ. ಅಷ್ಟು ಕೋಪರೇಟ್ ಕೊಡ್ತೀನಿ ನಮ್ಮ ಸೇವೆ. ಅಲ್ಲಿದೆ ಮನೆ ಪಾಸ್ಟರ್ ನೆನೆಸ್ಕೊಂಡು ನಾನು ನೆನೆಸ್ಕೊಂಡು ದೇವರ ಚಿತ್ತದಂತೆ ನಡೆಯುವ ತಮ್ಮನೂ ತಂಗಿಯೂ ಆಗಿರ್ಬೇಕಂತ. ಅಲ್ಲಿದೆಯಾ ನಿಮ್ಮನ್ನೆಲ್ಲವನ್ನು ನಾವು ಕಾಯ್ತೀವಿ. ಕುರುಬನಾಗಿದ್ದಾರೆ ನೀವು ನಮ್ಮ ಸಂಬಂಧದಲ್ಲಿ ಏನಾದರೂ ಒಂದಾಗಿರ್ತೀವಿ. ಅದಕ್ಕೆ ಪ್ರತಿ ಸಭೆ ತಾನೇ ಎತ್ತಲ್ಪಡ್ತಾರೆ. ಸಭೆಯಲ್ಲಿ ಯಾರಿರ್ತಾರೆ? ನಾವಿಬ್ಬರೇ ಇರ್ತೀವ, ಎಲ್ಲ ವಿಶ್ವಾಸಿಗಳು ಇರ್ತಾರ? ವಿಶ್ವಾಸಿಗಳು ಎಲ್ಲರೂ. ಅದಕ್ಕೆ ಸಿದ್ಧತೆ ಮಾಡ್ತಾ ಇದ್ವಿ. ಸಭೆಯಲ್ಲಿ ಎತ್ತಲ್ಪಡೋ ವಿಶ್ವಾಸಿ ಎಲ್ಲರೂ. ಅದಕ್ಕೆ ಸಂಬಂಧ ಅಲ್ಲಿಲ್ಲ. ದೇವರ ಚಿತ್ತದಂತೆ ನಡೆಯುವವನು ತಮ್ಮನೂ ತಂಗಿಯೂ ಆಗಿದ್ದ. ಅದಕ್ಕೆ ದೇವರ ಚಿತ್ತವನ್ನು ನಡೆಸಬೇಕು. ನಾವೆಲ್ಲ ದೇವರ ಚಿತ್ತ ನಡೆಸಿ ಎಲ್ಲರೂ ಒಬ್ಬರೊಬ್ಬರು ಒಂದು ತಮ್ಮನ ಹಾಗೆ ತಂಗಿ ಹಾಗೆ ದೇವರ ಸೇವೆಯನ್ನು ಮಾಡುವವರಾಗಿರ್ಬೇಕು. ಅಲ್ಲೆಲ್ಲೂಯ, ಅಲ್ಲೆಲ್ಲೂಯ. ಇದು ಒಂದೇ ಒಂದು ವಾಕ್ಯ ಹೇಳಿ ನಾನು. 1 ಯೋಹಾನ 3ನೇ ಅಧ್ಯಾಯ 18-19 ತೆಗೆದ ಬೇಗ. 1 ಯೋಹಾನ ಸುವಾರ್ತೆ ಪತ್ರಿಕೆ 3ನೇ ಅಧ್ಯಾಯ 18-19. ಫಸ್ಟ್ ಜಾನ್. ಪ್ರಕಟಣೆ ನೆಕ್ಸ್ಟ್ ಬರುತ್ತೆ, ಲಾಸ್ಟ್ ಅಲ್ಲಿ ಬರುತ್ತೆ. ಪ್ರಕಟಣೆ ಬರುತ್ತಲ್ಲ ಲಾಸ್ಟ್ ಅಲ್ಲಿ, ಅದ್ರಲ್ಲಿ ಬರುತ್ತೆ 18-19. చిన్నపిల్లలారా మాటతోను నాలుకతోను కాక క్రియతోను సత్యముతోను ప్రేమించును. ఇందువలన మనము సత్య సంబంధములను ఎరుగుదరు. దేవుడు మనకు హృదయం కంటే ಎಲ್ಲವನ್ನೂ ನಾವು ದೇವರ ಹೃದಯದಲ್ಲಿ ಸಮಾಧಾನ ಪಡಿಸ್ಕೋಬೇಕು. ಅಲ್ಲೆಲ್ಲ ಯೇಸು ಸ್ವಾಮಿ ಶಿಲುಬೆಗೆ ಹೋದಾಗ ಅವರು ಸುಮ್ಮನೆ ಹೇಳ್ಬಿಟ್ಟು ಒಪ್ಪಿಸ್ಲಿಲ್ಲ. ನೋವನ್ನು ಅನುಭವಿಸಿದ್ರು, ತುಂಬ ನೋವನ್ನು ಅನುಭವಿಸಿದ್ರು. ಏನು ನೋವು ಗೊತ್ತಾ? 5,000 ಹೆಚ್ಚಾದ ಗಾಯಗಳಿತ್ತು.